ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಲೈಫ್ ಬೋಟ್. ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದರೆ ಫ್ರೆಂಡ್ಸ್, ಈ ಥರ ಮಲ್ಲಿಗೆ ಅಂತ ಇಡ್ಲಿ ನೀವು ಬೇಕಂದ್ಕೊಂಡ್ರೆ ನನ್ನ ರೆಸಿಪಿ ಕುಕ್ಕಿಂಗ್ ಚಾನಲ್ಗೆ ನೀವು ಹೋಗ್ಬೋದು. ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ ಅಂತ ನನ್ನ ಕುಕ್ಕಿಂಗ್ ಚಾನಲ್ ಇದೆ. ಅದರಲ್ಲಿ ನಾನು ಈ ರೆಸಿಪಿ ಹಾಕಿದ್ದೀನಿ. ನೀವು ಬೇಕಾದರೆ ಮಲ್ಲಿಗೆ ಅಂತ ಸಾಫ್ಟಾಗಿರೋ ಇಡ್ಲಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ನಾನು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂದರೆ ಬಟಾಣಿ ಸಾಂಬಾರ್. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬಟಾಣಿ ಸಾಂಬಾರು ಮಾಡಿದ್ದೀನಿ. ಮತ್ತು ಬಟಾಣಿ ಸಾಂಬಾರ್ಗೆ ನಾನು ಇಡ್ಲಿ ಮಾಡಿದ್ದೀನಿ. ನೋಡಿ, ಇಡ್ಲಿ ಮಾಡಿದ್ದೀನಿ. ಮತ್ತು ಅನ್ನ ಮಾಡಿದ್ದೀನಿ. ಇದು ಪ್ರಭಾ ಇವತ್ತು ಆಫೀಸ್ಗೆ ಹೋಗ್ತಾರೆ. ಸೊ ಇವಾಗ ಅವ್ರಿಗೆ ಲಂಚ್ಗೆ ಬಟಾಣಿ ಸಾಂಬಾರು, ರೈಸ್ ಲಂಚು, ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಮತ್ತು ತುಪ್ಪ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡೆಲ್ಲ ಮಾಡೋದು ಕಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ, ಮರ ಅಂತಿದೆ. ರವೆ ರೀತಿ ತುಪ್ಪ, ಮನೇಲಿ ಮಾಡಿರೋಂಥ ತುಪ್ಪ. ಇದು ಹೇಗೆ ಮಾಡೋದನ್ನೋ ಡೀಟೇಲ್ಸ್ನ ನಾನು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ತುಪ್ಪ ಕಾಯಿಸೋದು ಹೇಗೆ, ಮನೇಲಿ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಹೇಗೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಓಕೆ, ನೋಡಿ ನಮ್ಮ ಮಕ್ಕಳೇ ನೋಡಿ. ಯೋಗವಾನ್, ಯೋಗವಾನ್ ಹಾಯ್ ಮಾಡು. ಹೇಗಿದೆ ಇಡ್ಲಿ ಸಾಂಬಾರ್? ಚೆನ್ನಾಗೈತೆ ನೋಡಿ. ನಮ್ಮ ದೊಡ್ಡ ಮಗ ಹೇಗಿದೆಪ್ಪ ಇಡ್ಲಿ ಸಾಂಬಾರು ತುಪ್ಪ ಕಾಂಬಿನೇಷನು? ಸೂಪರ್ ಸೂಪರ್. ಊಟ ಮಾಡ್ತಿದ್ದಾರೆ. ಇವತ್ತು ಪ್ರಭಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾರೆ. ವೀಕ್ಲಿ 2 ಡೇಸ್ ಹೋಗ್ಬೇಕಾಗುತ್ತೆ ಅವರು. ಸೊ ಹಾಯ್ ಫ್ರೆಂಡ್ಸ್, ಏನಿದು ಡೈರೆಕ್ಟಾಗಿ ಕೆರೆ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇದು ನಮ್ಮ ಹಸ್ಬೆಂಡ್ ಊರು. ಇಲ್ಲಿ ದೊಡ್ಡ ಕೆರೆ ಇದೆ. ಸೊ ಇದು ನಾವು ಮದುವೆ ಆದ ವರ್ಷದಲ್ಲಿ ಕೆರೆ ತುಂಬಿದ್ದು. ಸೊ 10 ಇಯರ್ಸ್ ಆಯಿತು ನೋಡಿ. ಈ ವರ್ಷದಲ್ಲಿ ಇಷ್ಟು ನೀರಿದೆ ಇದರಲ್ಲಿ. ನೋಡೋಕ್ಕೆ ತುಂಬ ದೊಡ್ಡದಾಗಿದೆ ಕೆರೆ. ನಮ್ಮ ಬೆಂಗಳೂರು ಸೈಡ್ ಅಂದರೆ ಇದೆಲ್ಲ ಇಷ್ಟೆಲ್ಲ ಜಾಗ ಇರೋದೇ ಇಲ್ಲ. ಈ ಥರ ಎಲ್ಲ ನಾವು ಕೆರೆ, ಕುಂಟೆ ಇವೆಲ್ಲ ನೋಡಬೇಕಂತ ಹಳ್ಳಿಗಳ ಕಡೆನೇ ಸಾಧ್ಯ ಆಗೋದು. ನೋಡಿ, ಈ ಥರ ಏನು ಕೆರೆಗಳಿದ್ದರೆ ಅಲ್ಲಿರೋ ಸುತ್ತಮುತ್ತ ವಾತಾವರಣ ತುಂಬಾ ಕೂಲಾಗಿರುತ್ತೆ. ಮತ್ತು ಇಲ್ಲಿರೋ ಜನಗಳೆಲ್ಲನೂ ಫಿಶಿಂಗ್ ಮಾಡ್ತಿದ್ರು. ಇಲ್ಲೇ ಮೀನುಗಳು ಹಿಡ್ಕೊಂಡು ಹೋಗ್ತಾರೆ, ತಿಂತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಊರ ಕಡೆಲ್ಲ ನೋಡೋಕ್ಕೆ ಸಿಗೋದಿಲ್ಲ ಕೆರೆಗಳನ್ನೋದು. ಸೊ ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಕೆರೆ ಹತ್ರ. ನೋಡಿ, ನೀರು ನೋಡಿಕೊಂಡು ಮತ್ತು ಅಲ್ಲಿರೋ ಮೀನುಗಳು ನೋಡಿಕೊಂಡು ಮತ್ತು ಅಲ್ಲಿ ಇರೋಂಥ ಜಾಗಗಳನ್ನೆಲ್ಲ ಓಡಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು. ಅಟ್ಲೀಸ್ಟು ಈ ಥರ ಮಕ್ಕಳಿಗೆ ನಾವು ತೋರಿಸ್ಬೇಕು, ಕರ್ಕೊಂಡು ಈ ಥರ ಎನ್ವಿರಾನ್ಮೆಂಟ್ನ, ನೀರು, ಪ್ರಕೃತಿ. ಆವಾಗೇ ಮಕ್ಳಿಗೆ ಗೊತ್ತಾಗುತ್ತೆ ಎಷ್ಟು ಮುಖ್ಯ ಪ್ರಕೃತಿ ನಮಗೆ ಅಂತ. ಈಗಿನೆಲ್ಲ ಅಪಾರ್ಟ್ಮೆಂಟ್ಸು ಮನೆಯಲ್ಲೇ ಇರಿಸ್ಬಿಡ್ತೀವಿ. ರೆಡಿಮೇಡ್ ರೆಸಾರ್ಟ್ಸ್ಗೆಲ್ಲ ಕರ್ಕೊಂಡು ಹೋಗ್ತೀವಿ. ನ್ಯಾಚುರಲ್ಲಾಗಿ ಮಕ್ಕಳಿಗೆ ತೋರಿಸಿ ಪ್ರಕೃತಿ ಹೇಗಿರುತ್ತೆ ಅಂತ ಅದ್ರ ವ್ಯಾಲ್ಯೂ ತಿಳಿಸಿ. ಸೊ ಅವರಲ್ಲೂ ಒಂದು ಪ್ರಕೃತಿನ ಪ್ರೊಟೆಕ್ಟ್ ಮಾಡೋ ಅಂತಹ ಜವಾಬ್ದಾರಿ ಬೆಳೆಯುತ್ತೆ. ಅದನ್ನು ಅವರು ಆ ಪ್ರಕೃತಿ ಜೊತೆ ಫ್ರೆಂಡಾಗಿ ಮಿಂಗಲಾಗಿ ಅವರು ಬೆಳೀತಾರೆ ಮಕ್ಕಳು. ಅದೇ ಚೆನ್ನ. ಮಳೆ ಬಂದರೆ ಮನೇಲಿ ಸೇರಿಕೊಳ್ಳೋದು, ಕೆರೆ ಕುಂಟೆ ಹತ್ರ ಭಯ ಹತ್ಸೋದು ಅದೆಲ್ಲ ಮಾಡಿಬಿಡಿ. ನ್ಯಾಚುರಲ್ಲಾಗಿ ಮಕ್ಕಳಿಗೆ ಜಾಗ್ರತೆಯಿಂದ ಎಲ್ಲೆಲ್ಲಿ ಹೇಗೆ ಇರಬೇಕು ಅಂತ ತಿಳಿಸ್ಕೊಡ್ತಾ ನಮ್ಮ ಪ್ರಕೃತಿ ನಮಗೆ ಎಷ್ಟು ಮುಖ್ಯ ಅಂತ ಹೇಳಿಕೊಂಡು ಅದರಲ್ಲಿ ಬೆಳೆಯೋದನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ಅದು ಈ ಕಾಲದಲ್ಲೆಲ್ಲ ದೂರ ಆಗ್ತಾಯಿದೆ. ಸೊ ನಾವು ಆದಷ್ಟು ಫ್ರೀ ಸಿಕ್ತಾಗೆಲ್ಲ ಮಕ್ಕಳನ್ನ ಈ ಥರ ಪ್ರಕೃತಿಗಳಿಗೆಲ್ಲ ಹತ್ತಿರವಾಗಿ ಕರ್ಕೊಂಡು ಹೋಗ್ತೀವಿ. ಬೆಟ್ಟಗಳು, ಕೆರೆ, ಕುಂಟೆ ಎಲ್ಲ ಈ ಥರ ಜಾಗಗಳಿಗೆ ನ್ಯಾಚುರಲ್ಲಾಗಿ ಅವ್ರು ಎಂಜಾಯ್ ಮಾಡಲಿ ಅಂತ. ಸೊ ನನಗೆ
ಎನ್ವಿರಾನ್ಮೆಂಟ್ ತುಂಬ ಇಷ್ಟ. ಅದರಲ್ಲಿ ಮಕ್ಕಳು ಬೆಳೀಲಿ ಅಂತ ಆಸೆ. ಸೊ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ ನೋಡಿಕೊಂಡು. ತುಂಬ ಚೆನ್ನಾಗಿದೆ ವೆದರ್ ಇಲ್ಲಿ. ಸೊ ನಾನು ಇಲ್ಲಿ ಮೀನುಗಳನ್ನ ತಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ, ಯಾವುದೇ ರೀತಿ ಕೆಮಿಕಲ್ಲೆಲ್ಲ ಏನು ಹಾಕಿರಲ್ಲ. ಅಲ್ಲೇ ಹಿಡಿದು ಕೊಡೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು, ಫಿಶ್ ಫ್ರೈ ಎಲ್ಲ ಮಾಡೋದಕ್ಕೆ. ನಾನೊಂದು ಇಲ್ಲಿ 3 ಮೀನನ್ನ ತಗೊಂಡಿದ್ದೀನಿ, ದೊಡ್ಡದು. ಸೊ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು ಮೀನು ಹಿಡಿಯೋರೆಲ್ಲರೂ. ಸೊ ಅಲ್ಲಿ ಕಡೆ ಏನಾದರೂ ಅಂದ್ಕೊಳ್ತಾರೆ ಅಂದ್ಬಿಟ್ಟು ನಾನು ಅಲ್ಲಿ ನಿಮಗೆ ಮೀನೆಲ್ಲ ತೋರಿಸ್ಲಿಲ್ಲ. ಸೊ ಮನೆಗೆ ಒಂದು ಸತಿ ನಾನು ರೀಚ್ ಆದಮೇಲೆ ನಾನು ತಗೊಂಡಿರೋಂತಹ ಮೀನುಗಳನ್ನ ನಿಮಗೆ ತೋರಿಸ್ತೀನಿ. ನಾನು ಅದರಲ್ಲಿ ಫಿಶ್ ಫ್ರೈ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಮತ್ತು ಫಿಶ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡಿ ನಾನು ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದೆ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಡೋದು ಅಷ್ಟೇ. ಹೋಗ್ತಾನೆ ಡಿನ್ನರ್ ಮಾಡ್ಕೊಳ್ತೀವಿ. ಮನೆಗೆಲ್ಲ ಹೋಗಿ ಮಾಡಿ ತಿಂದು ಲೇಟ್ ಆಗುತ್ತೆ. ನೋಡಿ, ತುಂಬಾ ಫ್ರೆಶ್ ಆಗಿರುತ್ತೆ ಹೇರು. ನಮ್ಮ ಕಡೆ ಎಲ್ಲ ಉಸಿರಾಡೋಕ್ಕೆ ಒಳ್ಳೆ ಗಾಳಿನೇ ಸಿಗಲ್ಲ ಬಿಡಿ, ಬೆಂಗಳೂರು ಕಡೆ. ಈ ಥರ ಹಳ್ಳಿ ಸೈಡ್ಗಳು ಬಂದರೆ ಉಸಿರಾಡೋಕ್ಕೆ ಶುದ್ಧವಾದ ಗಾಳಿ, ನೋಡೋದಕ್ಕೆ ಸುಂದರವಾದ ಹಚ್ಚ ಹಸಿರಿನ ಮರ ಗಿಡಗಳು, ತೋಟಗಳು, ಗದ್ದೆ, ಮತ್ತು ನೀರು, ಕೆರೆಗಳು, ಅದರಲ್ಲಿ ಆಟ ಆಡೋದು, ಈ ಥರ ಎಲ್ಲನೂ ನಾವು ತುಂಬ ಮಿಸ್ ಆಗ್ತಾಯಿದ್ದೀವಿ. ಅದನ್ನು ನಮ್ಮ ಮಕ್ಕಳ ಜನ್ರೇಷನ್ ಬಂದಮೇಲಂತೂ ಅದು ಇರೋದೇ ಇಲ್ಲ ಅನಿಸುತ್ತೆ. ಎಲ್ಲಿ ನೋಡಿದ್ರೂ ಲಾಂಗ್ ಬಿಲ್ಡಿಂಗ್ಸ್ಗಳು, ಅಪಾರ್ಟ್ಮೆಂಟ್ಸ್ ಇವೇ ಕಾಣಿಸ್ತಾ ಇರುತ್ತೆ. ಸುಂದರವಾದ ಪ್ರಕೃತಿ ನಮ್ಮಿಂದ ದೂರ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಆದರೆ ಇರೋ ಕಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ನೋಡಿಕೊಂಡು ಅನುಭವಿಸಿ ಬರೋಣ. ಅದಾದರೂ ಮಾಡ್ಬೋದಲ್ಲ ನಾವು ಸಮಯ ಸಿಕ್ಕಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಟ್ರಾಫಿಕ್ ಇಲ್ದಿರೋ ಇರೋ ರಸ್ತೆ. ಅದಕ್ಕೇನೆ ಏನಂತ ಅದೃಷ್ಟ ಡ್ರೈವಿಂಗ್ ಮಾಡೋಕ್ಕೆ ಹೇಳಿ. ಜರ್ನಿ ಮಾಡೋಕ್ಕಂತೂ ತುಂಬ ಖುಷಿಯಾಗುತ್ತೆ ಟ್ರಾಫಿಕ್ ಇಲ್ಲ ಅಂದರೆ. ಸೊ ನನ್ನ ಜೊತೆ ಇವತ್ತೆಲ್ಲ ನೀವೆಲ್ಲ ಜರ್ನಿ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ದಾರಿಲಿ ಬರ್ತಾ ನೋಡಿಲಿ, ಇಲ್ಲಿ ನಾವು ಬಂದಿರೋದು ಏನಕ್ಕಂದರೆ ಕಾಫಿ, ಟೀ, ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂತ. ಮನೆಗೆ ಹೋಗಿ ಊರಿಗೆ ಬರೋವಂಥ ಮಧ್ಯ ದಾರಿಲಿ ನಮಗೆ ಈ ಟೀ ಶಾಪ್ ಸಿಕ್ತು. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ ಸೆಟಪ್ ಎಲ್ಲ. ಸೊ ನಾವು ಟೀ ಕಾಫಿ ಕುಡ್ಕೊಂಡು ಮಕ್ಕಳಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ತಿನ್ನಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಿದ್ದಿದ್ದು ತಮಿಳ್ನಾಡಿಗೆ. ಸೊ ಇವಾಗ ನಾವು ಬರ್ತಾ ಇರೋದು ಕರ್ನಾಟಕಕ್ಕೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ತುಂಬ ಟಯರ್ಡ್ ಆಗಿದೆ, ಮಲ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ತೊಗೊಂಡಿರೋಂಥ ಫಿಶ್ಶು, ಕ್ಯಾಟ್ ಫಿಶ್ ಅಂತಾರೆ ಇದನ್ನು. ಸೊ ನೋಡಿಸಿದ್ದೀನಲ್ಲ, ಎಲ್ಲರಿಗೂ ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ.